ವ್ಯಥೆಗಳನ್ನ ಮಾತಾಡ್ಕೊಂಡು ಮುಂದುವರಿಯೋಣ. ನಿನ್ನ ಫಸ್ಟ್ ನಮ್ಮನ್ನ ಇದ್ ಮಾಡ್ತಿದ್ಯಲ್ಲ, ನೋಡ್ತೀಯಲ್ಲ ನಾವು ಇದು ಹೆಂಗೆ ಅನ್ಸ್ತಿತ್ತು ನಿಮ್ಗೆ? ಏನಪ್ಪ ಇವ್ರ ಹತ್ರ ಹೋಗೋದು, ಹೆಂಗಿರೋದು, ಏನು ಮಾಡೋದು ಗೊತ್ತಿಲ್ಲ, ಪರಿಚಯ ಇಲ್ಲ. ಏನಾದರೂ ನೀರು ಕುಡಿಬೇಕು ಅಂದ್ರೂ, ಏನಾದರೂ ಕೇಳಬೇಕಂದ್ರೆ ಹೆಂಗೆ ಮುಜುಗಾರ, ಹೆಂಗೆ ಕೇಳೋಣ, ಇದು ಮಾಡೋಣ ಅಂತ. ಇವಾಗ ಫುಲ್ ನಮ್ಮ ಮನೆ ಥರನೇ ಎಕ್ಸ್ಪೀರಿಯೆನ್ಸ್ ಆಗಿಬಿಟ್ಟಿದೆ, ನಮ್ಮ ಮನೆಯೇ ಅನಿಸ್ಬಿಟ್ಟಿದೆ. ನನ್ನ ಜೊತೆ ಮಾತಾಡ್ತಾ ಇರುವಾಗ ಹೆಂಗೆ ಅನ್ಸುತ್ತೆ? ಇವಾಗ ಫಸ್ಟ್ ಬಂದಾಗ ಏನೋ ಒಂಥರ ಭಯ, ಏನು ಮುಜುಗರ. ಯಾರಿಗಾದ್ರೂ ಅಷ್ಟೇ, ಸ್ಟಾರ್ಟಿಂಗು ಸ್ವಲ್ಪ ಮುಜುಗರ, ಅವ್ರು ಯಾರೋ ಏನೋ ಹೆಂಗೋ ಏನೋ ಅನ್ನೋದು ಮುಜುಗರ ಇರುತ್ತೆ. ಹೌದು. ಆಮೇಲೆ ಹೋಗ್ತಾ ಹೋಗ್ತಾ ಹಂಗೆ ಏನು ಎತ್ತ ಅಂತ ಯಾವಾಗ ಇದಾಗ್ಬಿಡುತ್ತೆ, ರೂಢಿ ಆಗ್ಬಿಡುತ್ತೆ. ಹೌದು. ಆಮೇಲೆ ಇವಾಗ ಹೋಗಿ ನಾನು ಮನೆಗೆ ಹೋಗಿ ಬಂದಮೇಲೆ ಫುಲ್ಲು ನನಗೆ ಇವ್ರ ಜೊತೆ ಇರೋಕ್ಕೆ ಏನೂ ಇದಿಲ್ಲ, ಇಲ್ಲೇ ಇದ್ಬಿಡೋಣ, ಪಾಪುನೂ ಐತೆ. ಅಲ್ಲೇ ಈಗಂತ ಅವಳು ಸುನೀತಾ ಬಂದ್ರೆ, ಸುನೀತಾ ಅಲ್ಲ, ನಮ್ಮ ಹತ್ರ ಹಳೆ ಹುಡುಗಿರಿದಾರಲ್ಲ, ಹಳೆ ಹುಡುಗಿರು ಯಾರು ಬಂದ್ರು ನಮ್ಮ ಮನೆಯಲ್ಲಿ ಇರ್ಲಿಕ್ಕೆ ಇಷ್ಟಪಡ್ತಾರೆ. ಒಂಥರ ಏನು ನಮ್ಮವರು ಬೇರೆಯವರು ಅಂತ ಏನು ಭೇದ ಭಾವ ಮಾಡಲ್ಲ, ಚೆನ್ನಾಗಿ ನೋಡ್ಕೊಂತಾರೆ. ನಮ್ಮ ಮನೆ ಥರನೇ ಫೀಲ್ ಆಗುತ್ತೆ. ಎಲ್ಲಿ ಹೋದ್ರೂ ಏನು ಗೊತ್ತಾ, 1-2 ದಿನ ಅಷ್ಟೇ ಆ ಥರ ಅನಿಸುತ್ತೆ. ಆಮೇಲೆ ನಮಗೆ ಒಂದು ಫೀಲ್ ಬಂದುಬಿಡುತ್ತೆ, ಓ ಈ ಅಕ್ಕ ಏನು ತೊಂದರೆ ಇಲ್ಲ, ನಮ್ಮ ಥರನೇ ಅಂತ ಅನಿಸ್ಬಿಡುತ್ತೆ. ಯಾರು